ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮಾತ್ಮ ದಯ ಪಾಲಿಸಪ್ಪ. ಎಲ್ಲ ಕಷ್ಟಗಳನ್ನ ನೀ ನನ್ನೆಲ್ಲ ಕಷ್ಟಗಳನ್ನ ಬಗೆಹರಿಸ ಒಂದು ಒಳ್ಳೆಯ ಸ್ಥಾನಮಾನದಾಗ ನಾನು ನಿಲ್ಸಿದಿ. ನಿನಗ ಕೋಟಿ ಕೋಟಿ ನಮನಗಳಪ್ಪ. ಆದ್ರೆ ನನ್ನ 2 ಬೈಕೆಗಳದಾವ. ಅದಕ್ಕೆ ನಾ ದಿನಾ ನಿನ್ನ ಕಡೆ ಓಡಾಡತ್ತೇನಪ್ಪ. ದಿನಾ ಬರ್ತೀನಪ್ಪ ನಿನ್ನ ಕಡೆ. ಎಷ್ಟ ಇದಾದ್ರೂ ಬರ್ತೀನಪ್ಪ. ಅಲ್ಲಿ ಸದ್ಯಕ್ಕ ಚುಕ್ ಅಂತಪ್ಪ ಸುಳ್ಳು ಅಂತೀರಿ. ನಾ ಮಾತಾಡಂಗಿಲ್ಲ. ದಿನಾ ಬರಾಕತ್ತೀನಿ. ಅದಕ್ಕೆ ನಾನು 2 ಬೈಕೆಗಳನ್ನ ದಯವಿಟ್ಟು ಪೂರೈಸೋ ತಂದೆ ಪರಮೇಶ್ವರ. ಪರಮಾತ್ಮ ಪರಮೇಶ್ವರ ಪೂರೈಸಪ್ಪ. ಹೇಳು ಭಕ್ತ, ಇಲ್ಲೇ ಬಂದಿದ್ದೀನಿ, ಹೇಳಪ್ಪ. ಯಾರು ಮಾತಾಡಿದ್ರಿ? ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿಬಿಟ್ಟು ನಾನು ಪ್ರತ್ಯಕ್ಷನಾಗಿದ್ದೀನಿ. ಎಲ್ಲಿ ಕಾಣಕತ್ತಿಲ್ಲಪ್ಪ? ನಾನು ಕಾಣಲ್ಲ. ನಾನು ದೇವರು ಯಾರ್ಯಾರಿಗೂ ಕಾಣ್ತಾನೆ, ಕಾಣಲ್ಲ ಭಕ್ತ. ಓಂ ನಮಃ ಶಿವಾಯ. ಪರಮೇಶ್ವರ ಅಷ್ಟಾಂಗ ನಮಸ್ಕಾರಪ್ಪ ನಿನ್ಗ. ನನ್ನ ಭಕ್ತಿಗೆ ಮೆಚ್ಚಿ ನನ್ನ ಜೊತೆ ಮಾತಾಡಕೈತಲ್ಲ. ನಾನ ಧನ್ಯಪ್ಪ. ನಿಜವಾಗ್ಲೂ ನಾನ ಧನ್ಯ ಯಪ್ಪ. ನನ್ನ 2 ಬೈಕಿಯನ್ನ ಪೂರೈಸೋ ತಂದೆ. ಹೇಳು ಭಕ್ತ, ನಿಂದು 2 ಇಚ್ಛೆ ನನಗ ಮನದಲ್ಲಿ ಇದೆಯಾ ಭಕ್ತ? ಅಯ್ಯಪ್ಪ, ಅದು ನಿನ್ನ ಬಾಯಲ್ಲೇನ ಕೇಳ್ಬೇಕಂತ ನಾನು ನಿನ್ನ ಪರೀಕ್ಷೆ ಮಾಡಕತ್ತಿಲ್ಲ. ಆದ್ರೆ ನಿನ್ನ ಬಾಯಲ್ಲೇನ ನಾನು ಕೇಳ್ಬೇಕಪ್ಪ. ಭಕ್ತ, ಒಂದ್ ಮಾತು ಹೇಳ ಭಕ್ತ. ನಿಂದು ಒಳ್ಳೆ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಬೇಕಂತ ಒಂದು ಮನಸ್ಸಿನಲ್ಲಿ ಇದೆ ಭಕ್ತ. ಭಕ್ತ, ಆಮೇಲೆ ಬಿಗ್ ಬಾಸ್ಗೆ ಹೋಗ್ಬೇಕಂತೂ ಒಂದು ಇಚ್ಛೆ ಇದೆ ಭಕ್ತ. ಬರೋಬ್ಬರಿ ಹೇಳಿ ನೋಡು ಯಪ್ಪ. ಭಕ್ತ, ಒಂದೇದ್ದು ಸಕ್ಸಸ್ ಆಗತ್ತೆ ಭಕ್ತ. 2ನೇದ್ದು ಒಂದು ಸ್ವಲ್ಪ ಕಷ್ಟ ಇದೆ ಭಕ್ತ. ಯಪ್ಪ, ಕಷ್ಟ ಇರ್ಲಿ, ಆದ್ರೆ 8 ವರ್ಷ ಒಳಗೆ ನಾ ಹೋಗ್ಬೋದು ಭಕ್ತ. ಒಂದು 5 ವರ್ಷ ಬೇಕು ಭಕ್ತ. ಆಯ್ತಪ್ಪ, ಆಯ್ತು ತಂದೆ. ನಿನ್ನ ಆಸೆನ ಎಲ್ಲ ಪೂರೈಸ್ತೀನಿ ಭಕ್ತ. ಆಯ್ತು ತಂದೆ ಪರಮೇಶ್ವರ. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿಬಿಟ್ಟು ನಾನು ಬಂದಿದ್ದೀನಿ. ನಿನ್ನ ಕಣ್ಣಿಗೆ ಕಾಣಲ್ಲ. ಪರಮಾತ್ಮ ಯಾರ ಕಣ್ಣಿಗೆ ಕಾಣಲ್ಲ ಭಕ್ತ. ನಮೋ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ.